ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸಾಬುದಾನ ವಡ. ಮೊದಲಿಗೆ ಸಾಬುದಾನವನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 30 ಮಿನಿಟ್ಸ್ ಆದಮೇಲೆ ನೀರನ್ನು ಬಸಿದು ಅದನ್ನು 12 ಅವರ್ಸು ಸಪ್ರೇಟಾಗಿ ಇಡಬೇಕು. ನಂತರ 12 ಅವರ್ಸ್ ಆದಮೇಲೆ ಸಿಗುತ್ತೆ ನೋಡಿ, ಗರಿ ಗರಿಯಾಗಿರುತ್ತೆ ಇದು. ಇದಕ್ಕೆ ನಾವು ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸು ಚಿಲ್ಲಿ ಪೌಡರು ಮತ್ತು ಕಡಲೆಕಾಯಿ ಬೀಜ ಹುರಿದಿರೋದು ಅದನ್ನು ಸ್ವಲ್ಪ ಪೌಡ್ರ್ ಮಾಡಿದ್ವಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ನಿಂಬು ರಸ ಮತ್ತು ಬೇಯಿಸಿರೋ ಆಲೂಗಡ್ಡೆ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಬೇಕು ಒಂದು ಅರ್ಧ ಬೌಲು ಸಾಬುದಾನ ಹಾಕಿ, ಅದಕ್ಕೆ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿರೋದನ್ನ ಅದನ್ನು ಸ್ವಲ್ಪ ಹಾಕಿ, ನಂತರ ಸ್ವಲ್ಪ ಹಸಿಮೆಣಸಿಕಾಯಿ ಮತ್ತು ಶುಂಠಿಯನ್ನು ಸ್ವಲ್ಪ ಹಾಕಿ, ನಂತರ ಒಂದು 2 ಸ್ಪೂನ್ ಚಿಲ್ಲಿ ಪೌಡರ್, ಆಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕರಿಬೇವು ಒಂದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಆಮೇಲೆ ಅದನ್ನು ನೀವು ಆಲೂಗಡ್ಡೆ ಸ್ವಲ್ಪ ಕ್ರಷ್ ಮಾಡಿ ಅದಕ್ಕೆ 2 ಮಿಕ್ಸ್ ಮಾಡಿ, ನೀರಂತ ಹಾಕಲೇಬೇಡಿ ಇದಕ್ಕೆ. ಓಕೆ, ಈಗ ಚೆನ್ನಾಗಿ ಅದನ್ನು ಕೈಯಲ್ಲಿ ಕಲಸಿದ ಮೇಲೆ ಸ್ವಲ್ಪ ನಿಂಬು ರಸ ಇರುತ್ತಲ್ಲ, ಅದಕ್ಕೊಂದು ಫ್ಲೇವರ್ ಬಂದಂಗೆ ಅದನ್ನು ಹಾಕಿದ ಮೇಲೆ ಸ್ವಲ್ಪ ರೌಂಡ್ ವಡೆ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ರೌಂಡ್ ಮಾಡಿ ಹಾಗೆ ತಟ್ಟಿ ಆ ಥರ ನಿಧಾನಕ್ಕೆ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಡಿ. ಸ್ವಲ್ಪ ಚಿಕ್ಕದಾಗಿ ಮಾಡಿ, ಯಾಕಂದರೆ ದಪ್ಪದ ಮಾಡಾಗ ಅದು ಬೇಯೋದಿಲ್ಲ. ಓಕೆ, ಸಣ್ಣದಾಗಿ ಮಾಡಿ ಹಾಗೆ ನೋಡಿ ಎಷ್ಟು ಎಲ್ಲ ಜೋಡಿಸಿರೋದು. ಇಷ್ಟು ನಾವು ಸಾಬುದಾನ ವಡೆ ಆಗಿರೋದು. ಇದನ್ನು ನೀವು ಕಾಯಿಸಿರೋ ಎಣ್ಣೆಗೆ ಒಂದೊಂದಾಗಿ ಎಷ್ಟು ಎಣ್ಣೆ ಹಾಕ್ತೀರೋ ಅದ್ರ ಮೇಲೆ ಆಗುತ್ತೆ. ಜಾಸ್ತಿ ಎಣ್ಣೆ ಹಾಕಿದರೆ ಸ್ವಲ್ಪ ಡೀಪ್ ಫ್ರೈ ಆಗುತ್ತೆ, ಕಮ್ಮಿ ಹಾಕಿದ್ರೆ ಸ್ವಲ್ಪ ತವಾ ಫ್ರೈ ಅಂತಂತಾರೆ. ಎರಡಲ್ಲಿ ಯಾವ ಥರ ಬೇಕಾದ್ರೆ ಮಾಡ್ಬೋದು ನೀವು. ಓಕೆ, ತವಾ ಫ್ರೈ ಅಂದರೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಮಾಡ್ಬೋದು. ನಾನು ಡೀಪ್ ಫ್ರೈ ಮಾಡಿದ್ದೀನಿ, ನಿಮ್ಗೆ ಹೇಗೆ ಬೇಕು ಆ ಥರ ಮಾಡಿದ್ರೆ ಆಯಿತು. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಿದ್ರೆ ಅದು ಚೆನ್ನಾಗಿ ಒಳಗೆ ಬೇಯುತ್ತೆ. ಇಲ್ಲಾಂದರೆ ಅದು ಅರ್ಧಂಬರ್ಧ ಬೇಯುತ್ತೆ. ಜಾಸ್ತಿ ಕೆಂಪಾಗಬಾರ್ದು ನೋಡಿ. ನಾನು ಸ್ವಲ್ಪ ಲೈಟಾಗಿ ಸ್ವಲ್ಪ ಕೆಂಪಾಗಿದೆ. ಎಲ್ಲ ಕೆಂಪಾದಮೇಲೆ ಸಪ್ರೇಟಾಗಿ ನೀವು ಸಪ್ರೇಟ್ ಎತ್ತಿಡಿ. ಬಿಸಿ ತಿಂದು ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ರೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬಿಸಿ ನೀವು ಹಾಗೆ ತಿನ್ಬೋದು. ಆದರೆ ಸ್ವಲ್ಪ ತಣ್ಣಗಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಚಟ್ನಿ ಮಾಡ್ಕೊಬೋದು ನೋಡಿ. ನಾನು ಎಲ್ಲ ಸ್ವಲ್ಪ ನನಗೆ ಸ್ವಲ್ಪ ಟೇಸ್ಟ್ ಇದೆ ಅಂದ್ಬಿಟ್ಟು ಚಟ್ನಿ ಮಾಡಿಕೊಂಡು ಅದಕ್ಕೊಂದು ಹಸಿಮೆಣಸಿಗೆ ಸ್ವಲ್ಪ ಫ್ರೈ ಮಾಡಿರೋದು ಸಕ್ಕತ್ತ ಟೇಸ್ಟ್ ಬರುತ್ತೆ. ನೀವು ಮನೇಲಿ ಒಂದು ಸ್ವಲ್ಪ ಟ್ರೈ ಮಾಡಿ. ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮನೆದೇ ಶೇರ್ ಮಾಡಿ. ಸರಿ, ಹೇಗಿದೆ ಸಾಬುದಾನ ವಡೆ? ತುಂಬ ಚೆನ್ನಾಗಿ, ಅಂದರೆ ಇನ್ನೂ ಟೇಸ್ಟ್ ಮಾಡಿಲ್ಲ. ಇವಾಗ ಜಸ್ಟ್ ಪವನ್ ಮತ್ತು ಅವರು ಮಿಸಸ್ ಅವರು ಮಾಡಿ ಏನೋ ಕಳಿಸಿದ್ದಾರೆ, ತಂದು ಕೊಟ್ಟಿದ್ದಾರೆ. ನೀವು ಅದ್ಭುತ. ಸಿಕ್ಕರೆ ಇದು ಬಿಡಬಾರ್ದು ಚಾನ್ಸ್. ಸರಿ, ಮರೆಯದೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ ಬೆಲ್ ಐಕಾನ್ ಇದೆ, ಅದಕ್ಕೆ ಪ್ರೆಸ್ ಮಾಡಿ, ಮರೆಯದಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.